ಇದನ್ನು ಗಮನಿಸೋಣ ನಾವು. ನಮಗೆ ಏನು ಬೇಕು ಅದನ್ನು ದೇವ್ರ ಹತ್ರ ಕೇಳೋದು, ಖಂಡಿತ ಸಿಗುತ್ತೆ. ನಿಜವಾಗ್ಲೂ ಬೇಕಿದ್ದು ಸಿಗತ್ತೆ. ನಮ್ಗೆ ಅದು ಮುಖ್ಯ ಆಗಲ್ಲ ನಮಗೆ. ನೋಡಿ, ಒಂದು ಕತೆ ಇದೆ, ನಾನು ಬಹಳ ಹಿಂದೆ ಕೇಳಿದ್ದೆ. ಒಬ್ಬ ಭಕ್ತ ದೇವ್ರನ್ನ ತುಂಬ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ದೇವ್ರ ಪ್ರತ್ಯಕ್ಷನೂ ಆಗ್ಬಿಡ್ತಾರೆ. ನಿನಗೇನು ಬೇಕು ಅಂತ ಹೇಳ್ತಾನೆ. ಸರಿ, ನನಗೆ ಇದು ಬೇಕು ಅದು ಬೇಕು ಎಲ್ಲ ಲಿಸ್ಟ್ ಇರುತ್ತಲ್ಲ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಒಂದು ಇದರಲ್ಲಿ ಸೈಡ್ ಎಫೆಕ್ಟ್ ಇದೆ. ಇದರಲ್ಲಿ ಏನು ಅಂದರೆ, ನಿನಗೆ ಸಿಕ್ಕಿದ್ದು ಪಕ್ಕದವನಿಗೆ ಡಬಲ್ ಸಿಗುತ್ತೆ, ಪರವಾಗಿಲ್ವಾ? ಯೋಚನೆ ಮಾಡಿ, ಆಯಿತು ಬಿಡಿ, ನನಗೆ ಬೇಕಿದ್ದು ಸಿಗತ್ತಲ್ಲ ಮಾಡ್ತಾನೆ. ಆಮೇಲೆ ಇವನೊಂದು ಮನೆ ಕೇಳ್ತಾನೆ, ಪಕ್ಕದವನಿಗೆ 2 ಮನೆ ಆಯಿತು. ಇವನು ಕಾರ್ ಕೇಳ್ತಾನೆ, ಪಕ್ಕದವನಿಗೆ 2 ಕಾರ್ ಆಯಿತು. ನೋಡ್ತಾನೆ, ಇವನೇನು ಕೇಳಿದ್ರು ಅವ್ನು ಡಬಲ್ಲು. ಇವನಿಗೆ ಅದು ನೋಡಿ ಸಹಿಸೋಕ್ಕಾಗಲ್ಲ ಅವನಿಗೆ. ಅಂದರೆ ನಾವು ಕೇಳಿದಷ್ಟು ಬರ್ತಾ ಇದೆ, ಬೇಕಾದ್ರೆ ಕೇಳಿ ಕೊಡ್ತಾನೆ, ಆದರೆ ಅವ್ನು ಡಬಲ್ ಆಗ್ತಾ ಇರೋದು ಸಹಿಸಲ್ಲ. ಮನುಷ್ಯನ ಬುದ್ಧಿ ಇದು. ಅಂದರೆ ನಮಗೆ ಬಂತು, ಕೇಳಿದಷ್ಟು ಬಂತಲ್ವಾ, ನೀನೇನು ಕೇಳಿದ್ಯಾ 3 4 ಇಲ್ಲ, ಕೇಳು 4 ನಿಂಗೆ ಕೊಡುತ್ತೆ. ಅವ್ನಿಗೆ 8 ಬರುತ್ತಲ್ಲ ಅಂತ ಯೋಚನೆ ಮಾಡಿದ್ರೆ ಹೇಗೆ? ಹಾಗೆ ನಮ್ಮ ಅಹಂಕಾರ, ಈಗೋ, ಸೆಲ್ಫ್ ಸೆಂಟರ್ಡ್ನೆಸ್ಸು ಈ ರೀತಿ ಕೆಲಸ ಮಾಡುತ್ತೆ. ಅದಕ್ಕೆ ನೋಡ್ತಾನೆ, ನೋಡಿ ಕಣ್ಣು ಕುಕ್ಕೋಂಗೆ ಅವನಿಗೆ ಹೊಟ್ಟೆಲಿ ಉರಿ ಬರುತ್ತೆ, ಕಣ್ಣು ಕುಕ್ತಾ ಇದೆ. ಏನು ಮಾಡ್ತಾನೆ, ನಂದು 1 ಕಣ್ಣು ತೆಗೆದು ಬಿಡು ಅಂತ ಕೇಳ್ತಾನೆ. ಅವಾಗ ಅವ್ನಿಗೆ 2 ಕಣ್ಣು ಹೋಗುತ್ತಲ್ಲ ಅಂತ. ಆಗ ಇವ್ನು 1 ಕಣ್ಣು ಹೋಯ್ತು, ಅವ್ನಿಗೆ 2 ಕಣ್ಣು ಹೋಯ್ತು. ಇವ್ನಿಗೆ ಎಷ್ಟು ಖುಷಿ ಆಗುತ್ತೆ. ಹೀಗೆ ನಾನು ಕಳ್ಕೊಂಡ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಕಳಿಬೇಕು ಅನ್ನೋದು ದುರಹಂಕಾರದ ಬುದ್ಧಿ. ಇದು ಸ್ವಾರ್ಥ.